ನೇರ ಸಂಪರ್ಕದಲ್ಲಿದ್ದಾರೆ. ಸದ್ಯಕ್ಕೆ ಶಿವಾನಂದ್ ಸರ್ಕಲ್ ಬಳಿಯಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಅರವಿಂದ, ಅನೇಕ ಬಡಾವಣೆಗಳಲ್ಲಿ ಮಳೆ ಆಗಿದೆ. ಮಳೆಯಿಂದಾಗಿ ಕೆಲ ರಸ್ತೆಗಳಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆ ಮಟ್ಟಿಗೆ ಅವ್ಯವಸ್ಥೆ ಆಗರವಾಗಿ ಕಾಣ್ತಾ ಇರೋದು. ಸದ್ಯಕ್ಕೆ ನೀವಿರೋ ಭಾಗದಲ್ಲಿ ಮಳೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಒಟ್ಟಾರೆ ಬೆಂಗಳೂರಿನಲ್ಲಿ ಮಳೆ ತಂದ ಅವಾಂತರಗಳ ಬಗ್ಗೆ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಖಂಡಿತ ಸ್ಮಿತಾ, ಇವತ್ತು ಮಹತ್ತರವಾದಂತಹ 2 ಯೋಜನೆಗಳನ್ನ ಉದ್ಘಾಟನೆ ಮಾಡೋದಕ್ಕಾಗಿ ಮೋದಿ ಬಂದಿದ್ರು. ಅವರು ಬಂದ ಹೋದಂತಹ ಕೆಲ ಗಂಟೆಗಳಲ್ಲೇ ಮಳೆ ಶುರುವಾಗಿರುವಂತದ್ದು. ಸದ್ಯ ನಾವೀಗ ಶಿವಾನಂದ್ ಸರ್ಕಲ್ ನಿಂದ ಶೇಷಾದ್ರಿ ರಸ್ತೆ ಏನು ಬರುತ್ತೆ, ಆ ರಸ್ತೆ ಅಂಡರ್ ಪಾಸ್ ನಲ್ಲಿ ಇದೀವಿ. ನೀವು ನೋಡ್ತಾ ಇರಬಹುದು, ಆ ಬ್ರಿಡ್ಜ್ ಕೆಳಗಡೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಎಲ್ಲೋ ಒಂದ್ ಕಡೆ ಬಿಬಿಎಂಪಿಯ ಅಧಿಕಾರಿಗಳ ಅವೈಜ್ಞಾನಿಕ ರಸ್ತೆ ಕಾಮಗಾರಿಗೆ ಈ ರಸ್ತೆಗಳು ಸಾಕ್ಷಿಯಾಗುವಂತೆ ಇದೆ. ಮತ್ತೊಂದು ಭಾಗದಲ್ಲಿ ನರೇಂದ್ರ ಮೋದಿ ಅವರು ಏನು ಬಂದ್ರು, ಇವತ್ತು ಅವರು ಬಂದಂತಹ ಸಮಯದಲ್ಲಿ ಅವರು ಹೋದಂತಹ ರಸ್ತೆ ಏನಿದೆ, ಆ ರಸ್ತೆಯಲ್ಲೂ ಕೂಡ ಇದೇ ರೀತಿಯಾಗಿ ಜಲಾವೃತ ಆಗಿತ್ತು. ನೀವು ನೋಡ್ತಾ ಇರಬಹುದು, ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, ಎಲ್ಲರೂ ಪರದಾಡುವಂತಹ ಸ್ಥಿತಿ ಈ ಬೆಂಗಳೂರಿನ ರಸ್ತೆಗಳಿಗೆ ಬಂದಿರುವಂತದ್ದು. ಯಾಕೆ ಇವರು ಸರಿಯಾದಂತಹ ಕಾಮಗಾರಿಗಳನ್ನ ಮಾಡಿಲ್ಲ ಅನ್ನುವಂಥದ್ದು ಒಂದು ಕಡೆ ಜನರ ಆಕ್ರೋಶಕ್ಕೆ ಗುರಿಯಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬಂದಿದ್ರು. ಅವರು ಬಂದು ಹೋದಂತಹ ರಸ್ತೆಯಲ್ಲೂ ಕೂಡ ಇದೇ ರೀತಿಯಾಗಿ ಜಲಾವೃತ ಆಗಿತ್ತು. ಹಲವು ಭಾಗಗಳಲ್ಲಿ ಇದೇ ರೀತಿಯಾಗಿದೆ. ಇಲ್ಲಿ ತುಂಬಾ ಹಲವು ದಿನಗಳಿಂದ ಇದೇ ರೀತಿಯಾಗಿ ಕಾಮಗಾರಿ ನಡೀತಾ ಇತ್ತು. ಜೊತೆಗೆ ಇಲ್ಲೂ ಕೂಡ ರಸ್ತೆ ಗುಂಡಿಗಳಿದಾವೆ, ನೀರು ನಿಲ್ಲುತ್ತೆ. ಆ ಒಂದು ನಿಂತಹ ಜಲಾವೃತ ಆದಂತಹ ನೀರು ಹೋಗೋದಕ್ಕೆ ಸರಿಯಾದಂತಹ ಮಾರ್ಗವನ್ನ, ಆ ಒಂದು ಸಮಸ್ಯೆಗೆ ಪರಿಹಾರವನ್ನ ಇನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳು, BWSSB ಅವರು ಮಾಡಿಲ್ಲ ಅನ್ನುವಂಥದ್ದು ಇಲ್ಲಿನ ಜನರ ಮಾತು. ಕೇವಲ ಅರ್ಧ ಗಂಟೆ 1 ಗಂಟೆಯಲ್ಲಿ ಮಳೆ ಆದ್ರೆ ಈ ರೀತಿಯಾದಂತಹ ಜಲಾವೃತ ಆಗಿರುವಂತಹ ರಸ್ತೆಗಳು ಬೆಂಗಳೂರಿನಲ್ಲಿ ಕಾಣೋದಕ್ಕೆ ಸಿಗ್ತವೆ. ಎಲ್ಲೋ ಒಂದು ಕಡೆ ಇವರ ಈ ಅವೈಜ್ಞಾನಿಕ ಕಾಮಗಾರಿಗೆ ಈ ಒಂದು ರಸ್ತೆಗಳು ಸಾಕ್ಷಿ ಆಗ್ತಾ ಇದಾವೆ. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ. ನೇರ ಸಂಪರ್ಕದಲ್ಲಿದ್ದಾರೆ. ಸದ್ಯಕ್ಕೆ ಶಿವಾನಂದ್ ಸರ್ಕಲ್ ಬಳಿಯಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಅರವಿಂದ, ಅನೇಕ ಬಡಾವಣೆಗಳಲ್ಲಿ ಮಳೆ ಆಗಿದೆ. ಮಳೆಯಿಂದಾಗಿ ಕೆಲ ರಸ್ತೆಗಳಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆ ಮಟ್ಟಿಗೆ ಅವ್ಯವಸ್ಥೆ ಆಗರವಾಗಿ ಕಾಣ್ತಾ ಇರೋದು. ಸದ್ಯಕ್ಕೆ ನೀವಿರೋ ಭಾಗದಲ್ಲಿ ಮಳೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಒಟ್ಟಾರೆ ಬೆಂಗಳೂರಿನಲ್ಲಿ ಮಳೆ ತಂದ ಅವಾಂತರಗಳ ಬಗ್ಗೆ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಖಂಡಿತ ಸ್ಮಿತಾ, ಇವತ್ತು ಮಹತ್ತರವಾದಂತಹ 2 ಯೋಜನೆಗಳನ್ನ ಉದ್ಘಾಟನೆ ಮಾಡೋದಕ್ಕಾಗಿ ಮೋದಿ ಬಂದಿದ್ರು. ಅವರು ಬಂದ ಹೋದಂತಹ ಕೆಲ ಗಂಟೆಗಳಲ್ಲೇ ಮಳೆ ಶುರುವಾಗಿರುವಂತದ್ದು. ಸದ್ಯ ನಾವೀಗ ಶಿವಾನಂದ್ ಸರ್ಕಲ್ ನಿಂದ ಶೇಷಾದ್ರಿ ರಸ್ತೆ ಏನು ಬರುತ್ತೆ, ಆ ರಸ್ತೆ ಅಂಡರ್ ಪಾಸ್ ನಲ್ಲಿ ಇದೀವಿ. ನೀವು ನೋಡ್ತಾ ಇರಬಹುದು, ಆ ಬ್ರಿಡ್ಜ್ ಕೆಳಗಡೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಎಲ್ಲೋ ಒಂದ್ ಕಡೆ ಬಿಬಿಎಂಪಿಯ ಅಧಿಕಾರಿಗಳ ಅವೈಜ್ಞಾನಿಕ ರಸ್ತೆ ಕಾಮಗಾರಿಗೆ ಈ ರಸ್ತೆಗಳು ಸಾಕ್ಷಿಯಾಗುವಂತೆ ಇದೆ. ಮತ್ತೊಂದು ಭಾಗದಲ್ಲಿ ನರೇಂದ್ರ ಮೋದಿ ಅವರು ಏನು ಬಂದ್ರು, ಇವತ್ತು ಅವರು ಬಂದಂತಹ ಸಮಯದಲ್ಲಿ ಅವರು ಹೋದಂತಹ ರಸ್ತೆ ಏನಿದೆ, ಆ ರಸ್ತೆಯಲ್ಲೂ ಕೂಡ ಇದೇ ರೀತಿಯಾಗಿ ಜಲಾವೃತ ಆಗಿತ್ತು. ನೀವು ನೋಡ್ತಾ ಇರಬಹುದು, ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, ಎಲ್ಲರೂ ಪರದಾಡುವಂತಹ ಸ್ಥಿತಿ ಈ ಬೆಂಗಳೂರಿನ ರಸ್ತೆಗಳಿಗೆ ಬಂದಿರುವಂತದ್ದು. ಯಾಕೆ ಇವರು ಸರಿಯಾದಂತಹ ಕಾಮಗಾರಿಗಳನ್ನ ಮಾಡಿಲ್ಲ ಅನ್ನುವಂಥದ್ದು ಒಂದು ಕಡೆ ಜನರ ಆಕ್ರೋಶಕ್ಕೆ ಗುರಿಯಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬಂದಿದ್ರು. ಅವರು ಬಂದು ಹೋದಂತಹ ರಸ್ತೆಯಲ್ಲೂ ಕೂಡ ಇದೇ ರೀತಿಯಾಗಿ ಜಲಾವೃತ ಆಗಿತ್ತು. ಹಲವು ಭಾಗಗಳಲ್ಲಿ ಇದೇ ರೀತಿಯಾಗಿದೆ. ಇಲ್ಲಿ ತುಂಬಾ ಹಲವು ದಿನಗಳಿಂದ ಇದೇ ರೀತಿಯಾಗಿ ಕಾಮಗಾರಿ ನಡೀತಾ ಇತ್ತು. ಜೊತೆಗೆ ಇಲ್ಲೂ ಕೂಡ ರಸ್ತೆ ಗುಂಡಿಗಳಿದಾವೆ, ನೀರು ನಿಲ್ಲುತ್ತೆ. ಆ ಒಂದು ನಿಂತಹ ಜಲಾವೃತ ಆದಂತಹ ನೀರು ಹೋಗೋದಕ್ಕೆ ಸರಿಯಾದಂತಹ ಮಾರ್ಗವನ್ನ, ಆ ಒಂದು ಸಮಸ್ಯೆಗೆ ಪರಿಹಾರವನ್ನ ಇನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳು, BWSSB ಅವರು ಮಾಡಿಲ್ಲ ಅನ್ನುವಂಥದ್ದು ಇಲ್ಲಿನ ಜನರ ಮಾತು. ಕೇವಲ ಅರ್ಧ ಗಂಟೆ 1 ಗಂಟೆಯಲ್ಲಿ ಮಳೆ ಆದ್ರೆ ಈ ರೀತಿಯಾದಂತಹ ಜಲಾವೃತ ಆಗಿರುವಂತಹ ರಸ್ತೆಗಳು ಬೆಂಗಳೂರಿನಲ್ಲಿ ಕಾಣೋದಕ್ಕೆ ಸಿಗ್ತವೆ. ಎಲ್ಲೋ ಒಂದು ಕಡೆ ಇವರ ಈ ಅವೈಜ್ಞಾನಿಕ ಕಾಮಗಾರಿಗೆ ಈ ಒಂದು ರಸ್ತೆಗಳು ಸಾಕ್ಷಿ ಆಗ್ತಾ ಇದಾವೆ. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ. ನೇರ ಸಂಪರ್ಕದಲ್ಲಿದ್ದಾರೆ. ಸದ್ಯಕ್ಕೆ ಶಿವಾನಂದ್ ಸರ್ಕಲ್ ಬಳಿಯಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಅರವಿಂದ, ಅನೇಕ ಬಡಾವಣೆಗಳಲ್ಲಿ ಮಳೆ ಆಗಿದೆ. ಮಳೆಯಿಂದಾಗಿ ಕೆಲ ರಸ್ತೆಗಳಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆ ಮಟ್ಟಿಗೆ ಅವ್ಯವಸ್ಥೆ ಆಗರವಾಗಿ ಕಾಣ್ತಾ ಇರೋದು. ಸದ್ಯಕ್ಕೆ ನೀವಿರೋ ಭಾಗದಲ್ಲಿ ಮಳೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಒಟ್ಟಾರೆ ಬೆಂಗಳೂರಿನಲ್ಲಿ ಮಳೆ ತಂದ ಅವಾಂತರಗಳ ಬಗ್ಗೆ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಖಂಡಿತ ಸ್ಮಿತಾ, ಇವತ್ತು ಮಹತ್ತರವಾದಂತಹ 2 ಯೋಜನೆಗಳನ್ನ ಉದ್ಘಾಟನೆ ಮಾಡೋದಕ್ಕಾಗಿ ಮೋದಿ ಬಂದಿದ್ರು. ಅವರು ಬಂದ ಹೋದಂತಹ ಕೆಲ ಗಂಟೆಗಳಲ್ಲೇ ಮಳೆ ಶುರುವಾಗಿರುವಂತದ್ದು. ಸದ್ಯ ನಾವೀಗ ಶಿವಾನಂದ್ ಸರ್ಕಲ್ ನಿಂದ ಶೇಷಾದ್ರಿ ರಸ್ತೆ ಏನು ಬರುತ್ತೆ, ಆ ರಸ್ತೆ ಅಂಡರ್ ಪಾಸ್ ನಲ್ಲಿ ಇದೀವಿ. ನೀವು ನೋಡ್ತಾ ಇರಬಹುದು, ಆ ಬ್ರಿಡ್ಜ್ ಕೆಳಗಡೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಎಲ್ಲೋ ಒಂದ್ ಕಡೆ ಬಿಬಿಎಂಪಿಯ ಅಧಿಕಾರಿಗಳ ಅವೈಜ್ಞಾನಿಕ ರಸ್ತೆ ಕಾಮಗಾರಿಗೆ ಈ ರಸ್ತೆಗಳು ಸಾಕ್ಷಿಯಾಗುವಂತೆ ಇದೆ.
ಮತ್ತೊಂದು ಭಾಗದಲ್ಲಿ ನರೇಂದ್ರ ಮೋದಿ ಅವರು ಏನು ಬಂದ್ರು ಇವತ್ತು, ಅವರು ಬಂದಂತಹ ಸಮಯದಲ್ಲಿ ಅವರು ಹೋದಂತಹ ರಸ್ತೆ ಏನಿದೆ ಆ ರಸ್ತೆಯಲ್ಲೂ ಕೂಡ ಇದೇ ರೀತಿಯಾಗಿ ಜಲಾವೃತ ಆಗಿತ್ತು. ನೀವು ನೋಡ್ತಾ ಇರಬಹುದು, ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, ಎಲ್ಲರೂ ಪರದಾಡುವಂತಹ ಸ್ಥಿತಿ ಈ ಬೆಂಗಳೂರಿನ ರಸ್ತೆಗಳಿಗೆ ಬಂದಿರುವಂತದ್ದು. ಯಾಕೆ ಇವರು ಸರಿಯಾದಂತಹ ಕಾಮಗಾರಿಗಳನ್ನ ಮಾಡಿಲ್ಲ ಅನ್ನುವಂಥದ್ದು ಒಂದು ಕಡೆ ಜನರ ಆಕ್ರೋಶಕ್ಕೆ ಗುರಿಯಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬಂದಿದ್ರು. ಅವರು ಬಂದು ಹೋದಂತಹ ರಸ್ತೆಯಲ್ಲೂ ಕೂಡ ಇದೇ ರೀತಿಯಾಗಿ ಜಲಾವೃತ ಆಗಿತ್ತು. ಹಲವು ಭಾಗಗಳಲ್ಲಿ ಇದೇ ರೀತಿಯಾಗಿದೆ. ಇಲ್ಲಿ ತುಂಬಾ ಅಂದ್ರೆ ಹಲವು ದಿನಗಳಿಂದ ಇದೇ ರೀತಿಯಾಗಿ ಕಾಮಗಾರಿ ನಡೀತಾ ಇತ್ತು. ಜೊತೆಗೆ ಇಲ್ಲೂ ಕೂಡ ರಸ್ತೆ ಗುಂಡಿಗಳಿದಾವೆ, ನೀರು ನಿಲ್ಲುತ್ತೆ. ಆ ಒಂದು ನಿಂತಹ ಜಲಾವೃತ ಆದಂತಹ ನೀರು ಹೋಗೋದಕ್ಕೆ ಸರಿಯಾದಂತಹ ಮಾರ್ಗವನ್ನ, ಆ ಒಂದು ಸಮಸ್ಯೆಗೆ ಪರಿಹಾರವನ್ನ ಇನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳು, BWSSB ಅವರು ಮಾಡಿಲ್ಲ ಅನ್ನುವಂಥದ್ದು ಇಲ್ಲಿನ ಜನರ ಮಾತು. ಕೇವಲ ಅರ್ಧ ಗಂಟೆ 1 ಗಂಟೆಯಲ್ಲಿ ಮಳೆ ಆದ್ರೆ ಈ ರೀತಿಯಾದಂತಹ ಜಲಾವೃತ ಆಗಿರುವಂತಹ ರಸ್ತೆಗಳು ಬೆಂಗಳೂರಿನಲ್ಲಿ ಕಾಣೋದಕ್ಕೆ ಸಿಗ್ತವೆ. ಎಲ್ಲೋ ಒಂದು ಕಡೆ ಇವರ ಈ ಅವೈಜ್ಞಾನಿಕ ಕಾಮಗಾರಿಗೆ ಈ ಒಂದು ರಸ್ತೆಗಳು ಸಾಕ್ಷಿ ಆಗ್ತಾ ಇದಾವೆ. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ. ನೇರ ಸಂಪರ್ಕದಲ್ಲಿದ್ದಾರೆ. ಸದ್ಯಕ್ಕೆ ಶಿವಾನಂದ್ ಸರ್ಕಲ್ ಬಳಿಯಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಅರವಿಂದ, ಅನೇಕ ಬಡಾವಣೆಗಳಲ್ಲಿ ಮಳೆ ಆಗಿದೆ. ಮಳೆಯಿಂದಾಗಿ ಕೆಲ ರಸ್ತೆಗಳಂತೂ ಹೇಳಕ್ ಸಾಧ್ಯ ಇಲ್ಲ, ಆ ಮಟ್ಟಿಗೆ ಅವ್ಯವಸ್ಥೆ ಆಗರವಾಗಿ ಕಾಣ್ತಾ ಇರೋದು. ಸದ್ಯಕ್ಕೆ ನೀವಿರೋ ಭಾಗದಲ್ಲಿ ಮಳೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಒಟ್ಟಾರೆ ಬೆಂಗಳೂರಿನಲ್ಲಿ ಮಳೆ ತಂದ ಅವಾಂತರಗಳ ಬಗ್ಗೆ ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಖಂಡಿತ ಸ್ಮಿತಾ, ಇವತ್ತು ಮಹತ್ತರವಾದಂತಹ 2 ಯೋಜನೆಗಳನ್ನ ಉದ್ಘಾಟನೆ ಮಾಡೋದಕ್ಕಾಗಿ ಮೋದಿ ಬಂದಿದ್ರು. ಅವರು ಹೋದಂತಹ ಕೆಲ ಗಂಟೆಗಳಲ್ಲೇ ಮಳೆ ಶುರುವಾಗಿರುವಂತದ್ದು. ಸದ್ಯ ನಾವೀಗ ಶಿವಾನಂದ್ ಸರ್ಕಲ್ ನಿಂದ ಶೇಷಾದ್ರಿ ರಸ್ತೆ ಏನು ಬರುತ್ತೆ, ಆ ರಸ್ತೆ ಅಂಡರ್ ಪಾಸ್ ನಲ್ಲಿ ಇದೀವಿ. ನೀವು ನೋಡ್ತಾ ಇರಬಹುದು, ಆ ಬ್ರಿಡ್ಜ್ ಕೆಳಗಡೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಎಲ್ಲೋ ಒಂದ್ ಕಡೆ ಬಿಬಿಎಂಪಿಯ ಅಧಿಕಾರಿಗಳ ಅವೈಜ್ಞಾನಿಕ ರಸ್ತೆ ಕಾಮಗಾರಿಗೆ ಈ ರಸ್ತೆಗಳು ಸಾಕ್ಷಿಯಾಗುವಂತೆ ಇದೆ. ಮತ್ತೊಂದು ಭಾಗದಲ್ಲಿ ನರೇಂದ್ರ ಮೋದಿ ಅವರು ಏನು ಬಂದ್ರು ಇವತ್ತು, ಅವರು ಬಂದಂತಹ ಸಮಯದಲ್ಲಿ ಅವರು ಹೋದಂತಹ ರಸ್ತೆ ಏನಿದೆ ಆ ರಸ್ತೆಯಲ್ಲೂ ಕೂಡ ಇದೇ ರೀತಿಯಾಗಿ ಜಲಾವೃತ ಆಗಿತ್ತು. ನೀವು ನೋಡ್ತಾ ಇರಬಹುದು, ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, ಎಲ್ಲರೂ ಪರದಾಡುವಂತಹ ಸ್ಥಿತಿ ಈ ಬೆಂಗಳೂರಿನ ರಸ್ತೆಗಳಿಗೆ ಬಂದಿರುವಂತದ್ದು. ಯಾಕೆ ಇವರು ಸರಿಯಾದಂತಹ ಕಾಮಗಾರಿಗಳನ್ನ ಮಾಡಿಲ್ಲ ಅನ್ನುವಂಥದ್ದು ಒಂದು ಕಡೆ ಜನರ ಆಕ್ರೋಶಕ್ಕೆ ಗುರಿಯಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬಂದಿದ್ರು. ಅವರು ಬಂದು ಹೋದಂತಹ ರಸ್ತೆಯಲ್ಲೂ ಕೂಡ ಇದೇ ರೀತಿಯಾಗಿ ಜಲಾವೃತ ಆಗಿತ್ತು. ಹಲವು ಭಾಗಗಳಲ್ಲಿ ಇದೇ ರೀತಿಯಾಗಿದೆ. ಇಲ್ಲಿ ತುಂಬಾ ಅಂದ್ರೆ ಹಲವು ದಿನಗಳಿಂದ ಇದೇ ರೀತಿಯಾಗಿ ಕಾಮಗಾರಿ ನಡೀತಾ ಇತ್ತು. ಜೊತೆಗೆ ಇಲ್ಲೂ ಕೂಡ ರಸ್ತೆ ಗುಂಡಿಗಳಿದಾವೆ, ನೀರು ನಿಲ್ಲುತ್ತೆ. ಆ ಒಂದು ನಿಂತಹ ಜಲಾವೃತ ಆದಂತಹ ನೀರು ಹೋಗೋದಕ್ಕೆ ಸರಿಯಾದಂತಹ ಮಾರ್ಗವನ್ನ, ಆ ಒಂದು ಸಮಸ್ಯೆಗೆ ಪರಿಹಾರವನ್ನ ಇನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳು, BWSSB ಅವರು ಮಾಡಿಲ್ಲ ಅನ್ನುವಂಥದ್ದು ಇಲ್ಲಿನ ಜನರ ಮಾತು. ಕೇವಲ ಅರ್ಧ ಗಂಟೆ 1 ಗಂಟೆಯಲ್ಲಿ ಮಳೆ ಆದ್ರೆ ಈ ರೀತಿಯಾದಂತಹ ಜಲಾವೃತ ಆಗಿರುವಂತಹ ರಸ್ತೆಗಳು ಬೆಂಗಳೂರಿನಲ್ಲಿ ಕಾಣೋದಕ್ಕೆ ಸಿಗ್ತವೆ. ಎಲ್ಲೋ ಒಂದು ಕಡೆ ಇವರ ಈ ಅವೈಜ್ಞಾನಿಕ ಕಾಮಗಾರಿಗೆ ಈ ಒಂದು ರಸ್ತೆಗಳು ಸಾಕ್ಷಿ ಆಗ್ತಾ ಇದಾವೆ. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ.